ಗಣಿ ಗುತ್ತಿಗೆ ನವೀಕರಣ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಗಣಿ ಗುತ್ತಿಗೆ ನವೀಕರಣ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರೋ ಆರೋಪ. ಸಿಎಂ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿ. 2015ರಲ್ಲಿ 8 ಗಣಿ ಗುತ್ತಿಗೆ ನವೀಕರಣ ಮಾಡಿದಂತ ಸಿದ್ದರಾಮಯ್ಯ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಾಮಾಜಿಕ ಕಾರ್ಯಕರ್ತ ಅರ್ಜಿಯನ್ನ ಹಾಕಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ಗೆ ಎಚ್ ರಾಮಮೂರ್ತಿ ಗೌಡ ಮನವಿಯನ್ನ ಸಲ್ಲಿಸಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳ ನಿರ್ಧಾರದಿಂದ 5,000 ಕೋಟಿ ನಷ್ಟ ಆಗಿದೆ ಅಂತ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹರಾಜು ಹಾಕುವ ಬದಲು ನವೀಕರಣ ಮಾಡಿಕೊಟ್ಟಂತಹ ಆರೋಪ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿಬಂದಿದೆ. ಗಣಿ ಗುತ್ತಿಗೆ ನವೀಕರಣ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತದೆ. 2015ರಲ್ಲಿ 8 ಗಣಿ ಗುತ್ತಿಗೆ ನವೀಕರಣ ಮಾಡಿದಂತಹ ಆರೋಪ 500 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಲಾಗಿದೆ. ಸಿಎಂ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಸೆಕ್ಷನ್ ಅಡಿ ದೂರನ್ನ ನೀಡಲಾಗಿದೆ. ಸೆಕ್ಷನ್ 7, 9, 11, 12 ಮತ್ತು 15ರ ಅಡಿಯಲ್ಲಿ ದೂರು ನೀಡಲಾಗಿದೆ. ಗವರ್ನರ್ಗೆ ದೂರು ಸಲ್ಲಿಕೆಯಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 59, 61, 42, 201, 228, 229, 239, 314, 316/5, 318/1, 319, 322, 324/2 ಇದಿಷ್ಟರ ಅಡಿಯಲ್ಲೂ ದೂರು ದಾಖಲಾಗಿದೆ. ಪ್ರಾಸಿಕ್ಯೂಷನ್ಗೆ ಪೂರ್ವಾನುಮತಿ ನೀಡುವಂತೆ ದೂರಿನಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ನೋಡಿ, ಗಣಿ ಹಗರಣದಲ್ಲಿ ತನಿಖೆಯನ್ನ ಎದುರಿಸ್ತಾ ಇರುವಂತಹ ಕಂಪನಿಗಳ ಲೈಸೆನ್ಸ್ ಅನ್ನ ನವೀಕರಣ ಮಾಡಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದಂತಹ ಲೈಸೆನ್ಸ್ ನವೀಕರಣ ಮಾಡಿದ್ರು ಸಿಎಂ. ದೂರುದಾರರ ಜೊತೆ ಸುದೀರ್ಘವಾಗಿ ರಾಜ್ಯಪಾಲರು ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ದೂರಿನ ಮೇಲೆ ಸಹಿ ಮಾಡಿ ಕಾನೂನು ವಿಭಾಗಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಗವರ್ನರು. ಸಾಲಿಸಿಟರ್ ಜನರಲ್ ಹತ್ರ ಮಾತನಾಡಿ ನಾನು ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಗವರ್ನರ್ ಹೇಳಿದ್ದಾರೆ. ದಾಖಲೆ ಪರಿಶೀಲಿಸಿ ವರದಿ ನೀಡೋದಕ್ಕೆ ಗವರ್ನರ್ ಗೆಹ್ಲೋಟ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಮನವಿಯನ್ನ ಸಲ್ಲಿಸಿರುವಂತಹ ಪತ್ರದ ಪ್ರತಿಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಗಂಭೀರ ಆರೋಪ ಈಗ ಸಿಎಂ ಮೇಲೆ ಕೇಳಿಬಂದಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. 2015ರಲ್ಲಿ 8 ಗಣಿ ಗುತ್ತಿಗೆಯನ್ನ ನೀಡಿದಂಥದ್ದು ನವೀಕರಣ ಮಾಡಿರುವಂತಹ ವಿಚಾರ. ಗಣಿ ಗುತ್ತಿಗೆ ನವೀಕರಣ ಹೆಸರಲ್ಲಿ 500 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿದೆ. ರಾಮಮೂರ್ತಿ ಗೌಡ ಅನ್ನೋರು ಸಾಮಾಜಿಕ ಕಾರ್ಯಕರ್ತ ರಾಜ್ಯಪಾಲರಿಗೆ ದೂರನ್ನ ನೀಡಿರುವುದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಈಗ ಆಲ್ರೆಡಿ ಮೂಡ ಹಗರಣದಿಂದನೇ ಮುಖ್ಯಮಂತ್ರಿಗಳು ಸಾಕಷ್ಟು ಮುಜುಗರಕ್ಕೀಡಾಗಿದ್ರು. 14 ಸೈಟ್ಗಳನ್ನ ವಾಪಸ್ ಕೊಟ್ಟರು. ಅದರ ವಿಚಾರಣೆ ಕೂಡ ಈಗ ನಡೀತಾ ಇದೆ. ಅಷ್ಟರಲ್ಲೇ ಇವಾಗ 500 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿರುವಂತಹ ಗಂಭೀರ ಆರೋಪ ಮುಖ್ಯಮಂತ್ರಿಗಳ ಮೇಲೆ ಈಗ ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ ಇರೋದು. ರಾಜ್ಯಪಾಲರ ಹತ್ರ ಹೋಗಿ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಕೊಡಬೇಕು ಅಂತ ಮನವಿಯನ್ನ ಸಲ್ಲಿಸಿರೋದು. ಏನ್ ಹೇಳ್ತೀರಿ ದೀಪಾ? ಸಿಂಧೂರ, ಸಿಎಂ ವಿರುದ್ಧ ಇದೀಗ ಪ್ರಾಸಿಕ್ಯೂಷನ್ಗೆ ಮತ್ತೊಂದು ವಿಚಾರ ರಾಜ್ಯಪಾಲರ ಬಳಿ ಹೋಗಿರುವಂತಹದ್ದು. 2015ರಲ್ಲಿ 8 ಗಣಿ ಗುತ್ತಿಗೆ ನೀಡುವಂತಹ ವಿಚಾರದಲ್ಲಿ ಅದನ್ನು ಹರಾಜು ಪ್ರಕ್ರಿಯೆಯಲ್ಲಿ ಮಾಡಬೇಕಾಗಿತ್ತು ಸಿಎಂ. ಆದರೆ ನೇರವಾಗಿ ಅದನ್ನು ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರುವಂತಹದ್ದು. ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರು ಸವಿವರವಾದಂತಹ ದಾಖಲೆ ಸಮೇತವಾಗಿರುವಂತಹ ದೂರೊಂದನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಏನು ನವೀಕರಣ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದ್ದಾರೆ. ಸುಮಾರು 500 ಕೋಟಿಯಷ್ಟು ಹಣ ಪಡೆದು ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಅಂದ್ರೆ ಇವರು ಮಾಡಿಕೊಟ್ಟಂತಹ ನವೀಕರಣದಿಂದ ಸುಮಾರು 5,000 ಕೋಟಿಯಷ್ಟು ಏನು ಸರ್ಕಾರಕ್ಕೆ, ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿದೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಆರೋಪ. ಸದ್ಯದ ಮಟ್ಟಿಗೆ ಅಂದ್ರೆ ನವೀಕರಣ ಮಾಡುವಂತಹ ವಿಚಾರದಲ್ಲಿ ಸಿಎಂ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಇದನ್ನ ಸವಿವರವಾದಂತಹ ದಾಖಲೆಯನ್ನು ನೀಡಿದ್ದೇನೆ ಅನ್ನುವಂತಹದ್ದು ಅವರ ಮಾತು. ಜೊತೆಗೆ
ಈ ವಿಚಾರವಾಗಿ ಸುದೀರ್ಘವಾದಂತಹ ಮಾತುಕತೆಯನ್ನ ಆ ದೂರುದಾರರ ಜೊತೆಗೆ ರಾಜ್ಯಪಾಲರು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ. ಜೊತೆಗೆ ಅಷ್ಟೇ ಅಲ್ಲ, ಕಾನೂನು ವಿಭಾಗಕ್ಕೆ ಈ ಒಂದು ದೂರಿನ ವಿಚಾರ ಏನಿದೆ ಅದನ್ನ ವರ್ಗಾವಣೆ ಮಾಡಿದ್ದಾರೆ. ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ರಾಜ್ಯಪಾಲರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಇದೀಗ ಮತ್ತೊಂದು ವಿಚಾರ ಅಂದ್ರೆ ಮತ್ತೊಂದು ಪ್ರಕರಣ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅನ್ನುವಂತಹ ದೂರು ಇದೀಗ ಹೋಗಿರೋದ್ರಿಂದ ಮುಂದೆ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ಇರುತ್ತೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ದೀಪಾ, ಈಗ ಆಲ್ರೆಡಿ ಮೂಡಾ ಸೈಟ್ ಹಂಚಿಕೆಯಲ್ಲಿ ಏನು ಅಕ್ರಮ ನಡೆದಿತ್ತು ಅದರಲ್ಲೂ ಕೂಡ ಅದನ್ನು ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ರು ಸಿಎಂ. ಇನ್ನೂ ಕೂಡ ಅದು ಒಂದು ಇತ್ಯರ್ಥ ಆಗಿಲ್ಲ. ಯಾಕೆಂದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದ್ರು ಕೂಡ ಇಡಿ ಅದರ ವಿರುದ್ಧ ಹೋಗಿ ಅರ್ಜಿಯನ್ನ ಸಲ್ಲಿಸಿತ್ತು. ಹೈಕೋರ್ಟ್ ಕೂಡ ಅದಕ್ಕೆ ವಿಚಾರಣೆ ಮಾಡಿ ಅಂತ ಹೇಳಿತ್ತು. ಇನ್ನು ಈ ಪ್ರಕರಣ ಇದೆಯಲ್ಲ, ಇದು ಯಾವ ಹಂತಕ್ಕೆ ಹೋಗ್ಬೋದು? ಈಗ ಆಲ್ರೆಡಿ ವಿಪಕ್ಷಗಳು ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರ ನಂಬರ್ 1 ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾವೆ. ಸ್ವತಃ ಬಸವರಾಜ ರಾಯರೆಡ್ಡಿ ಅವರು ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಆರೋಪ ಈಗ ಬಂದಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಇದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನ ತಂದಿಡಬಹುದು ಅಥವಾ ಬಿಜೆಪಿಗೆ ಇದು ಒಂದು ಅಸ್ತ್ರನೇ ಆಯ್ತಲ್ವಾ? ಸಿಂಧೂರ, ನಿಜ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ರಾಜಭವನ ವರ್ಸಸ್ ಏನು ಸಿಎಂ ಅಥವಾ ಸರ್ಕಾರ ಅನ್ನುವಂತಹದ್ದು ಇದ್ದೇ ಇದೆ. ಯಾಕಂದ್ರೆ ಯಾವುದೇ ಬಿಲ್ ಕಳಿಸಿದ್ರು ಕೂಡ ಅದಕ್ಕೆ ಸ್ಪಷ್ಟನೆ ಕೇಳುವಂತಹದ್ದು ಆ ರೀತಿಯಾಗಿ ನಡೀತಿತ್ತು. ಅದರಲ್ಲೂ ಮೂಡಾ ಪ್ರಕರಣ ಆದ್ಮೇಲಂತೂ ನೇರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಕೋರ್ಟ್ನಲ್ಲಿ ಈಗಲೂ ಕೂಡ ಅದೆಲ್ಲದೂ ಕೂಡ ನಡೀತಿದೆ. ಅದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಂತಹದ್ದೊಂದು ಮತ್ತೊಂದು ದೊಡ್ಡ ಪ್ರಮಾಣದ ಆರೋಪ ಕೇಳಿ ಬಂದಿರೋದ್ರಿಂದ ಮುಲಾಜಿಲ್ಲದೆ ರಾಜ್ಯಪಾಲರು ಇದಕ್ಕೆ ಈಗ ಆಲ್ರೆಡಿ ಕಾನೂನು ವಿಭಾಗಕ್ಕೆ ಈ ವಿಚಾರವನ್ನು ವರ್ಗಾವಣೆ ಮಾಡಿರೋದ್ರಿಂದ, ಅಂದ್ರೆ ಪರಿಶೀಲನೆ ಮಾಡಿ ಅಂತ ಹೇಳಿರೋದ್ರಿಂದ ಇದು ಕೂಡ ಮೂಡಾದಂತಹ ಇನ್ನೊಂದು ಪ್ರಕರಣಕ್ಕೆ ತಿರುಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಅವರು ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹದನ್ನ ಸ್ಪಷ್ಟವಾಗಿ ಅದು 500 ಕೋಟಿಯಷ್ಟು ಕಿಕ್ ಬ್ಯಾಕ್ ಅನ್ನುವಂತಹದನ್ನು ಹೇಳಿರೋದ್ರಿಂದ ಸಹಜವಾಗಿ ಮೂಡಾದಂತಹದ್ದೇ ಇದು ಇನ್ನೊಂದು ಪ್ರಕರಣ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ವಿಪಕ್ಷಗಳಿಗೆ ಇದೊಂದು ಆಹಾರವೇ ಸರಿ. ಯಾಕಂದ್ರೆ ಹಿಂದೆ ಮೂಡಾ ವಿಚಾರ ಇಟ್ಕೊಂಡು ದೊಡ್ಡ ಮಟ್ಟಿನ ಹೋರಾಟ ನಡೆಸಿದ್ದಂತಹ ಬಿಜೆಪಿ ಜೆಡಿಎಸ್ಗೆ ಇದೀಗ ಇನ್ನೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸರ್ಕಾರದ ವಿರುದ್ಧ ಪದೇ ಪದೇ ಆರೋಪ ಮಾಡ್ತಿದ್ದಂತಹದ್ದು, ಜೊತೆಗೆ ಭ್ರಷ್ಟಾಚಾರದಲ್ಲಿ ಸರ್ಕಾರ ಮುಳುಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಂತಹ ವಿಪಕ್ಷಗಳಿಗೆ ಇದೀಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿರೋದಂತೂ ಸತ್ಯ. ಹಾಗಾಗಿ ಇದನ್ನ ವರ್ಗಾವಣೆ ಅಂದ್ರೆ ಕಾನೂನು ವಿಭಾಗ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ರಾಜ್ಯಪಾಲರ ನಿರ್ಧಾರ ನಿಂತಿದೆ. ಇನ್ ಕೇಸ್ ಇದರಲ್ಲಿ ಆಗಿರುವಂತಹದ್ದು ಅಂದ್ರೆ ಅವರು ಕಿಕ್ ಬ್ಯಾಕ್ ತೆಗೆದುಕೊಂಡಿರೋದಾಗಿದ್ರು, ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹದ್ದಾದ್ರೂ ಆಯ್ತು, ಅಥವಾ ಈ ಒಂದು ನವೀಕರಣ ವಿಚಾರದಲ್ಲಿ ಸಿಎಂ ತಪ್ಪು ಮಾಡಿದ್ದಾರೆ ಅನ್ನುವಂತಹದ್ದು ಸಾಬೀತಾಗ್ತಾ ಇದೆ ಅನ್ನುವಂತಹದ್ದು ಗೊತ್ತಾದ್ರೆ ಅದರಲ್ಲಿ ಸರಿಯಾದ ದಾಖಲೆ ಇದೆ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಮಾಹಿತಿಗಾಗಿ.